ಹಾಯ್ ಫ್ರೆಂಡ್ಸ್, ನಾನಿವತ್ತು ಬನಾನಾ ಸ್ಟೆಮ್ ಯೂಸ್ ಮಾಡಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆಚೆ ಕಡೆ ಇರೋವಂಥ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಒಳಗಡೆ ತಿರುಳು ಬರೋ ತನಕ ಬಿಡಿಸ್ಕೋಬೇಕು. ನೋಡಿ, ರೆಡಿಯಾಗಿದೆ. ಸೈಡಲ್ಲಿ ಬ್ಲ್ಯಾಕ್ ಆಗಿರೋದ್ರಿಂದ ಆ ಬ್ಲ್ಯಾಕನ್ನು ನಾನು ಫಸ್ಟು ತೆಗಿತಾ ಇದ್ದೀನಿ. ಮತ್ತು ವೈಟ್ ಕಲರ್ ಬಂದ ನಂತರ ನೋಡಿ, ಈಗ ಸ್ಲೈಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಈ ರೀತಿ ಸ್ಲೈಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಫುಲ್ಲನ್ನು ನಾನು ಯೂಸ್ ಮಾಡ್ಕೋತಿಲ್ಲ, ಇದು ತುಂಬ ಹೀಟು. ಹಾಗೆ ಇದು ಕಿಡ್ನಿ ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಥರ ಸ್ಲೈಸ್ ಮಾಡಿ ಆದ ನಂತರ ಇದಕ್ಕೆ ನಾನು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಬೇಸನ್ ಕಡಲೆ ಹಿಟ್ಟು ಮತ್ತು ಇಂಗನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದಕ್ಕೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಥರ ಮಾಡಿ ಇದಕ್ಕೆ ಹಚ್ಕೋತಾ ಇದ್ದೀನಿ. ಇದನ್ನು ತಿಂಗಳಲ್ಲಿ ಒಂದು ಸಲ ಆದರೂ ಯೂಸ್ ಮಾಡಬೇಕು. ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಕಿಡ್ನಿ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಎಲ್ಲ ಆಗೋದು ಅವಾಯ್ಡ್ ಆಗುತ್ತೆ. ಹಚ್ಕೋತಾ ಇದ್ದೀನಿ. ನೋಡಿ, ಈ ಕಡೆ ಎಣ್ಣೆ ಕಾಗಿದೆ. ಎಣ್ಣೆಯಲ್ಲಿ ನಾನು ಇದನ್ನು ಬಿಟ್ಬಿಡ್ತೀನಿ. ಸೂಪರ್ ಆಗಿರುವಂತಹ ಬನಾನಾ ಸ್ಟೆಮ್ ಬಜ್ಜಿ ರೆಡಿ ಆಗುತ್ತೆ. ಹೀಗೆ ತಿನ್ನೋಕ್ಕೆ ನಮಗದು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೇನು ಟೇಸ್ಟ್ ಇರಲ್ಲ ಅಲ್ವಾ. ಈ ರೀತಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗಬಾರ್ದು. ಒಂದು 3-4 ಪೀಸಸ್ ತಿಂದರೆ ಸಾಕಾಗುತ್ತೆ. ನೋಡಿ, ಫೈನಲಿ ರೆಡಿಯಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.